ಇನ್ನು ರಾಜ್ಯದಲ್ಲೂ ಕೂಡ ಹಲವು ಕಡೆ ಬಹಳ ಜೋರು ಮಳೆ ಆಗ್ತಾ ಇದೆ. ಉಡುಪಿ ಜಿಲ್ಲೆಯಲ್ಲಿ ವರುಣಾರ್ಭಟಕ್ಕೆ ಹಲವು ಏರಿಯಾಗಳೇ ಮುಳುಗಿದೆ. ನಡುಗಡ್ಡೆಯಾದಂಥ ಸ್ಥಳದಿಂದ ಜನರನ್ನ ರಕ್ಷಿಸುವಂತ ಕಾರ್ಯಾಚರಣೆ ನಡೀತಾ ಇದೆ. ಉತ್ತರ ಕನ್ನಡ ಹಾಗೆ ಮಂಗಳೂರಿನಲ್ಲೂ ಕೂಡ ಶಾಲೆಗಳಿಗೆ ರಜೆಯನ್ನು ಘೋಷಿಸಲಾಗಿದೆ. ಉಡುಪಿ ನಗರದಲ್ಲಿ ಧಾರಾಕಾರವಾಗಿ ಮಳೆ ಆಗ್ತಿರುವಂತದ್ದು, ತಗ್ಗು ಪ್ರದೇಶಗಳಲ್ಲಿ ನೀರು ತುಂಬಿರುವಂತದ್ದು, ನೀರಿನ ಮಟ್ಟ ಎಷ್ಟು ಮಟ್ಟಿಗೆ ಅಂದ್ರೆ ತಗ್ಗು ಪ್ರದೇಶಗಳಿಗೆ ನೀರು ನುಗ್ಗಿ ಅಂಗಡಿ ಮತ್ತು ಮನೆಗಳಿಗೂ ಕೂಡ ನೀರು ನುಗ್ಗಿರುವಂತಹ ಚಿತ್ರಣವನ್ನ ಗಮನಿಸಬಹುದು. ಅದರಲ್ಲಿ ಪ್ರಮುಖವಾಗಿ ಏನಂದ್ರೆ ಅವೈಜ್ಞಾನಿಕ ಕಾಮಗಾರಿಗಳು ಬಹಳಷ್ಟು ಪ್ರವಾಹಗಳನ್ನು ಸೃಷ್ಟಿ ಮಾಡ್ತಾ ಇದೆ. ಎಲ್ಲಿ ನೋಡಿದ್ರು ನೀರು, ಯಾವ ಕಡೆ ತಿರುಗಿದ್ರು ನೀರು. ನೆತ್ತಿಯ ಮೇಲೆ ಮಳೆ ಸುರಿತಿದ್ರೆ ನೆಲವೆಲ್ಲ ಜಲಮಯವಾಗಿದೆ. ಇದು ಉಡುಪಿ ನಗರದಲ್ಲಿ ವರ್ಷಧಾರೆ ಸೃಷ್ಟಿ ಮಾಡಿರುವ ಅವಾಂತರಗಳು. ಕರಾವಳಿಯಲ್ಲಿ ವರುಣಾರ್ಭಟ, ಉಡುಪಿಯಲ್ಲಿ ಭಾರೀ ಅವಾಂತರ. ಉಡುಪಿ ನಗರದಲ್ಲಿ ಮನೆ ಅಂಗಡಿಗಳಿಗೆ ನುಗ್ಗಿದ ಮಳೆಯ ನೀರು. ಉಡುಪಿ ನಗರದ ಗುಂಡಿಬೈಲು ಪ್ರದೇಶದ ದೃಶ್ಯಗಳಿವು. ನಿರಂತರವಾಗಿ ಸುರಿತಿರುವ ಧಾರಾಕಾರ ಮಳೆಯಿಂದಾಗಿ ಗುಂಡಿಬೈಲು ಪ್ರದೇಶದಲ್ಲಿ ಪ್ರವಾಹ ಪರಿಸ್ಥಿತಿ ಎದುರಾಗಿದೆ. ಮನೆಗಳ ಆವರಣವೆಲ್ಲ ನೀರಿನಿಂದ ಆವೃತವಾಗಿದೆ. ಇಲ್ಲೇ ಸ್ಥಳೀಯರೆಲ್ಲ ಸೇರಿ ಇಲ್ಲಿರುವಂತಹ ಮನೆಯಲ್ಲಿರುವಂತಹ ಕೆಲವೊಂದು ಸಾಮಗ್ರಿಗಳನ್ನು ಶಿಫ್ಟ್ ಮಾಡುವಂತ ಕೆಲಸವನ್ನ ಮಾಡಿದ್ದಾರೆ. ಮತ್ತೆ ಮಳೆ ಇದೇ ರೀತಿಯಾಗಿ ಮುಂದುವರೆದ್ರೆ ಮತ್ತಷ್ಟು ಅಂದ್ರೆ ಸಮಸ್ಯೆ ಆಗೋದ್ರಲ್ಲಿ ಸಂಶಯ ಇಲ್ಲ ಅಂತಾನೆ ಹೇಳ್ಬೋದು. ನಾವು ಗಮನಿಸಬಹುದು ಎಷ್ಟರ ಮಟ್ಟಿಗೆ ನೀರಿನ ಮಟ್ಟ ಹೆಚ್ಚಾಗಿದೆ ಅಂತಾನೆ ಹೇಳ್ಬೋದು. ಈ ಭಾಗದಲ್ಲಿ ಅವೈಜ್ಞಾನಿಕ ಒಳಚರಂಡಿ ಕಾಮಗಾರಿಯಿಂದ ಈ ರೀತಿಯಾಗಿ ಸಮಸ್ಯೆ ಉಂಟಾಗಿರುವಂತದ್ದು. ಮಳೆಯ ಜೊತೆಗೆ ಅವೈಜ್ಞಾನಿಕ ಒಳಚರಂಡಿ ಕಾಮಗಾರಿ ಕೂಡ ಗುಂಡಿಬೈಲ್ ಜನರಿಗೆ ಗಾಯದ ಮೇಲೆ ಬರೆ ಎಳೆದಂತಾಗಿದೆ. ಸರಾಗವಾಗಿ ಮಳೆ ನೀರು ಹರಿಯಲಾಗದೆ ಕಿರಾಣಿ ಅಂಗಡಿ ಸೇರಿದಂತೆ ಗೂಡಂಗಡಿಗಳಿಗೂ ನೀರು ನುಗ್ಗಿದೆ. ನಾವೀಗ ಉಡುಪಿ ನಗರದ ಗುಂಡಿಬೈಲ್ ಎನ್ನುವ ಪ್ರದೇಶದಲ್ಲಿದ್ದೇವೆ. ನಾವು ಚಿತ್ರಣವನ್ನ ಗಮನಿಸ್ತಾ ಹೋಗ್ಬೋದು. ನೀರಿನ ಮಟ್ಟ ಎಷ್ಟರ ಮಟ್ಟಿಗೆ ಅಂದ್ರೆ ತಗ್ಗು ಪ್ರದೇಶಗಳಿಗೆ ನೀರು ನುಗ್ಗಿ ಅಂಗಡಿ ಮತ್ತು ಮನೆಗಳಿಗೂ ಕೂಡ ನೀರು ನುಗ್ಗಿರುವಂತಹ ಚಿತ್ರಣವನ್ನ ಗಮನಿಸಬಹುದು. ಇದೇ ಮನೆಯ ನಿವಾಸಿಗಳು ಹೊರಗೆ ಬರುವ ಸಂದರ್ಭದಲ್ಲಿ ಎಷ್ಟರ ಮಟ್ಟಿಗೆ ನೀರು ಎಷ್ಟರ ಮಟ್ಟಿಗೆ ಏರಿಕೆ ಆಗಿದೆ ಎಂಬುದನ್ನು ಕೂಡ ನಾವು ಗಮನಿಸ್ತಾ ಹೋಗ್ಬೋದು. ಅಂದ್ರೆ ಕೆಲವು ಅವೈಜ್ಞಾನಿಕ ಒಳಚರಂಡಿ ಅವ್ಯವಸ್ಥೆಯಿಂದಾಗಿ ಈ ರೀತಿಯ ಸಮಸ್ಯೆ ಉಡುಪಿ ನಗರ ಭಾಗದಲ್ಲಿ ಆಗಿರುವಂತದ್ದು. ನೀರಿನಲ್ಲೇ ಶಾಲೆಯತ್ತ ಮಕ್ಕಳು, ಜಿಲ್ಲಾಡಳಿತದ ವಿರುದ್ಧ ಪೋಷಕರ ಕಿಡಿ. ಇನ್ನು ಗುಂಡಿಬೈಲು ನಿವಾಸಿಗಳು ಉಡುಪಿ ಜಿಲ್ಲಾಡಳಿತದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಮಕ್ಕಳು ನೀರಿನಲ್ಲೇ ಶಾಲೆಗೆ ನಡೆದುಕೊಂಡು ಹೋಗ್ತಿದ್ದಾರೆ. ರಜೆ ಘೋಷಣೆ ಮಾಡಿದಿದ್ರೆ ಆಗ್ತಿತ್ತು ಅಂತ ಕಿಡಿಕಾರಿದ್ದಾರೆ. ಅಷ್ಟೇ ಅಲ್ಲದೆ ಮಳೆ ನೀರು ನುಗ್ಗಿದ್ರೂ ಕೂಡ ಯಾವುದೇ ಕ್ರಮ ಕೈಗೊಳ್ಳದಿರುವುದಕ್ಕೆ ಕೆಂಡ ಕಾರಿದ್ದಾರೆ. ಜನಪ್ರತಿನಿಧಿಗಳು ಯಾವ ಬರ್ತಾರೆ? 5 ವರ್ಷ ಈ ರೀತಿ ಆಗಿದೆ, ಯಾರು ಬಂದು ನೋಡಲಿಲ್ಲ. ಓಟ್ ಹಾಕ್ಲಿಕ್ಕೆ ಬರುವಾಗ ಎಲ್ಲ ಬರ್ತಾರೆ 10-20 ಜನ. ಯಾವ ಪಾರ್ಟಿ ಹಾಕಿ ಬೇಕಾದ್ರೆ ಇಲ್ಲಿ. ಈಗ ಯಾರಾದ್ರೂ ಇದ್ದಾರೆ? ಯಾರು ಇಲ್ಲ. ನಡುಗಡ್ಡೆಯಾದ ಪಾಡಿಗಾರ್, ಬೋಟ್ ಮೂಲಕ ಜನರ ಶಿಫ್ಟ್. ಉಡುಪಿ ನಗರದ ಕಲ್ಸಂಕ ಸಮೀಪದ ಪಾಡಿಗಾರ್ ಅನ್ನೋ ಏರಿಯಾ ಇದು. ಇಡೀ ಪ್ರದೇಶವೇ ಸಂಪೂರ್ಣ ನಡುಗಡ್ಡೆಯಾಗಿದೆ. 30ಕ್ಕೂ ಹೆಚ್ಚು ಮನೆಗಳಿಗೆ ನೀರು ನುಗ್ಗಿದೆ. ರಸ್ತೆಯಲ್ಲಿ ಸೊಂಟದವರೆಗೂ ನೀರು ತುಂಬಿದೆ. ಪೇಯಿಂಗ್ ಗೆಸ್ಟ್ನಲ್ಲಿದ್ದ ವಿದ್ಯಾರ್ಥಿಗಳನ್ನ ಸುರಕ್ಷಿತ ಸ್ಥಳಕ್ಕೆ ಶಿಫ್ಟ್ ಮಾಡಲಾಗಿದೆ. ಶಾಲಾ ಕಾಲೇಜುಗಳಿಗೆ ರಜೆ ಇರದ ಕಾರಣಕ್ಕೆ ಆತಂಕದಲ್ಲೇ ವಿದ್ಯಾರ್ಥಿಗಳು ತೆರಳಿದ್ದಾರೆ. ಕುಂದಾಪುರದಲ್ಲೂ ಮಳೆಗಾಲದ ಗೋಳು, ಅಪಾಯಕಾರಿ ಪ್ರಯಾಣ. ಕುಂದಾಪುರ ತಾಲೂಕಿನ ಅರ್ಜಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಹೆಬ್ಬಾರ್ ತಡಿ ಗ್ರಾಮಸ್ಥರ ಗೋಳು ಕೇಳೋರಿಲ್ಲ. ಗ್ರಾಮದಲ್ಲಿ 25 ಮನೆಗಳಿದ್ದು ಮಕ್ಕಳನ್ನ ಶಾಲೆಗೆ ಕಳಿಸೋಕೆ ಹರಸಾಹಸ ತಪ್ಪಿದ್ದಲ್ಲ. ಹಳ್ಳ ದಾಟಿಸಿ ಶಾಲೆಗೆ ಕಳಿಸಬೇಕಾದ ಅನಿವಾರ್ಯತೆ ಇಲ್ಲಿದೆ. ಹೀಗಾಗಿ ರಜೆ ಘೋಷಣೆ ಮಾಡುವಂತೆ ಆಗ್ರಹ ಮಾಡ್ತಿದ್ದಾರೆ ಇಲ್ಲಿನ ಗ್ರಾಮಸ್ಥರು. ಉತ್ತರ ಕನ್ನಡ ಮಂಗಳೂರಿನಲ್ಲೂ ಮಳೆರಾಯನ ಅವಾಂತರ. 6 ತಾಲೂಕಿನ ಶಾಲೆಗಳಿಗೆ ರಜೆ ಘೋಷಿಸಿದ ಜಿಲ್ಲಾಧಿಕಾರಿಗಳು. ಉತ್ತರ ಕನ್ನಡ ಜಿಲ್ಲೆಯಲ್ಲೂ ಮಳೆ ಅಬ್ಬರ ಜೋರಾಗಿದೆ. ಹೊನ್ನಾವರ ತಾಲೂಕಿನ ಗುಡ್ಡೆಬಾಳದಲ್ಲಿ ನದಿ ತೀರ ಪ್ರದೇಶದ ತೋಟ ಮತ್ತು ಮನೆಗಳಿಗೆ ನೀರು ನುಗ್ಗಿದೆ. 10 ಎಕರೆ ಅಡಿಕೆ ಮರಗಳಿಗೆ ಹಾನಿಯಾಗುವ ಭೀತಿ ಎದುರಾಗಿದೆ. ಶಿರಸಿಯಲ್ಲಿ ಪ್ರಸಿದ್ಧ ಮಾರಿಕಾಂಬಾ ದೇವಸ್ಥಾನದ ಬಳಿ ಛತ್ರಿ ಹಿಡಿದು ಪ್ರವಾಸಿಗರು ಓಡಾಡ್ತಿರುವ ದೃಶ್ಯ ಸಾಮಾನ್ಯವಾಗಿತ್ತು. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಧಾರಾಕಾರವಾಗಿ ಸುರಿಯುತ್ತಿರುವ ಮಳೆಯಿಂದ ಸಾಕಷ್ಟು ಅವಾಂತರಗಳು ಸೃಷ್ಟಿಯಾಗ್ತಾನೆ ಇದೆ. ಅದರಲ್ಲಿ ಪ್ರಮುಖವಾಗಿ ಏನಂದ್ರೆ ಅವೈಜ್ಞಾನಿಕ ಕಾಮಗಾರಿಗಳು ಬಹಳಷ್ಟು ಪ್ರವಾಹಗಳನ್ನು ಸೃಷ್ಟಿ ಮಾಡ್ತಾ ಇದೆ. ಕೃತಕ ಪ್ರವಾಹಕ್ಕೆ ಅವೈಜ್ಞಾನಿಕ ರಸ್ತೆ ಕಾಮಗಾರಿಗಳು, ಅವೈಜ್ಞಾನಿಕ ಸೇತುವೆಗಳು ಕೃತಕ ಪ್ರವಾಹಕ್ಕೆ ಸಾಕ್ಷಿಯಾಗಿದೆ ಅಂತ ಹೇಳ್ಬೋದಾಗಿದೆ. ಈಗ ನೀವು ದೃಶ್ಯದಲ್ಲಿ ನೋಡ್ತಾ ಇದ್ದೀರಾ, ಇದು ರಸ್ತೆ ಮಿರ್ಜಾನಿಂದ ಶಿರ್ಸಿಗೆ ಹೋಗುವಂಥ ರಸ್ತೆ. ಒಂದು ಕಡೆಗೆ
ರಸ್ತೆ ಸಂಚಾರ ಅಳಕೋಡು ಗ್ರಾಮಸ್ಥರಿಗೆ ನಿರಂತರವಾಗಿ ಸಮಸ್ಯೆ. ಅಷ್ಟೇ ಅಲ್ಲದೆ ಕೃಷಿ ಚಟುವಟಿಕೆಗಳಿಗೂ ಸಮಸ್ಯೆ ಆಗ್ತಾ ಇದೆ. ನೀವು ದೃಶ್ಯದಲ್ಲಿ ನೋಡಬಹುದು, ಇದು ಅಳಕೋಡು ಗ್ರಾಮದಲ್ಲಿರುವಂಥ ಸುಮಾರು ಒಂದು 5 ಎಕರೆ ಅಡಿಕೆ ತೋಟ. 5 ಎಕರೆ ಅಡಿಕೆ ತೋಟಕ್ಕೆ ರಸ್ತೆಯಲ್ಲಿರುವ ನೀರು ಪೂರ್ತಿ ತೋಟಕ್ಕೆ ಹೋಗಿದೆ. ತೋಟಕ್ಕೆ ಹೋಗಿರುವುದರಿಂದ ತೋಟ ಎಲ್ಲ ನಾಶ ಆಗಿದೆ. ಇನ್ನು ಭಾರಿ ಮಳೆಯ ಮುನ್ಸೂಚನೆ ಹಿನ್ನೆಲೆಯಲ್ಲಿ ಉತ್ತರ ಕನ್ನಡ ಜಿಲ್ಲೆಯ 5 ತಾಲೂಕುಗಳಿಗೆ ರಜೆ ಘೋಷಿಸಲಾಗಿತ್ತು. ಕಾರವಾರ, ಕುಮಟಾ, ಅಂಕೋಲಾ, ಭಟ್ಕಳ ಹಾಗೂ ಹೊನ್ನಾವರ ತಾಲೂಕಿನ ಶಾಲೆಗಳಿಗೆ ರಜೆ ನೀಡಲಾಗಿತ್ತು. ಇನ್ನು ದಕ್ಷಿಣ ಕನ್ನಡ ಜಿಲ್ಲೆಯ ಮಂಗಳೂರು ತಾಲೂಕಿನ ಶಾಲಾ ಕಾಲೇಜುಗಳಿಗೆ ಇಂದು ರಜೆ ಘೋಷಿಸಿ ಜಿಲ್ಲಾಧಿಕಾರಿಗಳು ಆದೇಶ ನೀಡಿದರು. ಆದರೆ ಉಡುಪಿ ಜಿಲ್ಲೆಯಲ್ಲಿ ರಜೆ ಘೋಷಣೆ ಮಾಡದಿರುವುದಕ್ಕೆ ಜನರು ಆಕ್ರೋಶ ವ್ಯಕ್ತಪಡಿಸಿದರು. ಬ್ಯೂರೋ ರಿಪೋರ್ಟ್, ಟಿವಿ9. ಇನ್ನು ಚಿಕ್ಕೋಡಿಯ ಎಕ್ಸಂಬಾ ಬಳಿ ದರ್ಗಾ ಒಂದು ಮುಳುಗಿದೆ. ಮುಲ್ಕಾನಿ ಬಾಬಾ ದರ್ಗಾಗೆ ನೀರು ನುಗ್ಗಿಬಿಟ್ಟಿದೆ. ದೂದ್ಗಂಗಾ ನದಿ ನೀರು ನುಗ್ಗಿ ದರ್ಗಾ ಜಲಾವೃತವಾಗಿದೆ. ಗ್ರಾಮಕ್ಕೆ ನೀರು ನುಗ್ಗುವ ಭೀತಿ ಇದ್ದು ಸಹಜವಾಗಿ ಗ್ರಾಮಸ್ಥರಲ್ಲಿ ಆತಂಕ ಸೃಷ್ಟಿಯಾಗಿದೆ.